ಹಲವು ಬಾರಿ ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಹಿನ್ನೆಲೆ ಸಾರಿಗೆ ಜಂಟಿ ಆಯುಕ್ತ ಅಮಾನತಿಗೆ ಆಗ್ರಹಿಸಿ ಶಿವಮೊಗ್ಗದ ಆರ್ಟಿಒ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆದಿದೆ. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೂಲಿ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆದಿದೆ. ಭದ್ರಾವತಿಯಿಂದ ಶಿವಮೊಗ್ಗಕ್ಕೆ ಹಾದು ಹೋಗುವ ಬಿಎಚ್ ರಸ್ತೆಯಲ್ಲಿ ಅಕ್ರಮವಾಗಿ ಅಧಿಕ ಭಾರವನ್ನ ಲಾರಿ ಚಾಲಕರು ಹಾಕಿಕೊಂಡು ಹೋಗುತ್ತಿದ್ದಾರೆ. ಆದರೆ ಈ ಬಗ್ಗೆ 2 ಬಾರಿ ದೂರನ್ನ ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಪ್ರತಿಭಟನೆಯ ಕುರಿತು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೂಲಿ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ವಿ ವಿನೋದ್ ಅವರು ಸುದ್ದಿಗಾರರಿಗೆ ಮಾಹಿತಿ ನೀಡಿದ್ದಾರೆ. ಜಂಟಿ ಸಾರಿಗೆ ಆಯುಕ್ತರಿಗೆ ಹೇಗೂ ಈ ಮೋಟಾರ್ ನಿರೀಕ್ಷಕರ ವಾಹನ ಆದಂತ ಮಲ್ಲೇಶಪ್ಪನವ್ರ ಮೇಲೆ ಅನೇಕ ಬಾರಿ ನಾವು ದೂರು ಸಲ್ಲಿಸಿದ್ರು. ಹಾಗೂ ಈ ಏನು ಭದ್ರಾವತಿಯಿಂದ ಶಿವಮೊಗ್ಗಕ್ಕೆ ಹಾದು ಹೋಗುವ ರಸ್ತೆಯಲ್ಲಿ ಭಾರಿ ಲಾರಿ ವಾಹನಗಳು ನಿಯಮ ಮೀರಿ ವಾಹನ ಚಲಾಯಿಸ್ತಿದೆ, ನೀವು ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತೇಳಿ ಜಂಟಿ ಸಾರಿಗೆ ಆಯುಕ್ತರಿಗೂ ಹಾಗೂ RTOದವ್ರಿಗೂ ಆಮೇಲೆ ಇನ್ಸ್ಪೆಕ್ಟರ್ಗಳಿಗೂ ನಾವು ದೂರು ಸಲ್ಲಿಸಿದ್ವಿ. ಆ ದೂರನ್ನ ಅವ್ರು ಯಾವುದೇ ರೀತಿಯಲ್ಲಿ ಪರಿಗಣಿಸದೆ ಅವರು ಮೂಲೆಗಿಟ್ಟಿರೋದ್ರಿಂದ ಇವತ್ತು ನಮ್ಮ ವಿವಿಧ ಏನು ಈ ಜಂಟಿ ಸಾರಿಗೆ ಆಯುಕ್ತರ ಕಚೇರಿಗಳಲ್ಲಿ ಮಾಹಿತಿ ಹಕ್ಕಿನಲ್ಲಿ ಕೆಲವೊಂದು ಮಾಹಿತಿಗಳನ್ನ ಪಡ್ಕೊಂಡಾಗ ಇವರು ನಿಯಮಾನುಸಾರ ಕೆಲಸ ಮಾಡದೇ ಇರೋದು ನಮಗೆ ಕಂಡು ಬಂದಿರೋದ್ರಿಂದ ಆ ಕೆಲಸ ಕಾರ್ಯಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಮಾಡ್ಬೇಕಂತೇಳಿ 2 ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಆ ಮನವಿಗೆ ಅವರು ಸ್ಪಂದಿಸದೆ ಏನು ಈ ತಪ್ಪುಗಳನ್ನ ಮಾಡಿದಾರ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಿ ನಮಗೆ ಕಮಿಷನರ್ ಅವರಿಗೆ ನೀವು ವರದಿ ಕೊಡಬೇಕು, ಅವರು ಅಮಾನತ್ತು ಆಗ್ಬೇಕು ಅಂತೇಳಿ ನಾವು ಕೇಳ್ಕೊಂಡಿದ್ವಿ ಕಳೆದ 22ನೇ ತಾರೀಕು 11ನೇ ತಿಂಗಳಂದು. ಆದ್ರೆ ಅವ್ರು ಇಲ್ಲಿವರೆಗೂ ಕೂಡ ಯಾವುದೇ ಕೂಡ ಅವರು ಪತ್ರವ್ಯವಹಾರ ಮಾಡದೆ ಮತ್ತು ಅವರು ತನಿಖೆ ನಡೆಸದೆ ಮೇಲಧಿಕಾರಿಗಳಿಗೆ ವಿಚಾರವನ್ನು ತಿಳಿಸ್ತಾ ಇರೋದ್ರಿಂದ ಇವತ್ತಿನ ದಿವಸ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಮತ್ತು ಇಲ್ಲಿನ ಮಹಿಳಾ ಸಿಬ್ಬಂದಿ ಅವರು ಒಂದು ವಿಡಿಯೋ ಫುಟೇಜ್ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ. ನಾವು ಮೇಲಧಿಕಾರಿಗಳು ಕೂಡ ನಾವು ಕೊಡಬೇಕು, ಹಾಗಾಗಿ ನಮಗೆ ಕೊಡಿ ಅಂತೇಳಿ ಅವರು ಕೇಳಿರೋದು ನಾವು ಕೂಡ ನೋಡಿದ್ವಿ. ಆಮೇಲೆ ಈ ಜಂಟಿ ಸಾರಿಗೆ ಆಯುಕ್ತರುಗಳು ಈ ಮೌನ ವಹಿಸಿರೋದು ನೋಡಿದ್ರೆ ಇವರು ಈ ಲಾರಿ ವಾಹನ ಮಾಲೀಕರಿಂದ ಏನೋ ಮಾಮೂಲಿ ಫಿಕ್ಸ್ ಮಾಡ್ಕೊಂಡಿರೋ ವಾಸನೆ ನಮಗೆ ಕಂಡು ಬಂದಿದೆ. ಆಮೇಲೆ ಅನುಮಾನಗಳು ಕೂಡ ಮೂಡ್ ಬಂದಿದೆ. ಹಾಗಾಗಿ ನಾವು ಇವ್ರನ್ನ ತನಿಖೆ ನಡೆಸಬೇಕು ಅಂತ ಕೇಳ್ತಿರೋದು.